ನಮಸ್ತೆ ಎಲ್ರಿಗೂ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸಲ್ಲಿ ನಾವು 6th ಕ್ಲಾಸ್ ಸೈನ್ಸ್ ಚಾಪ್ಟರ್ 2 ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್, ಜೀವಂತ ಜಗತ್ತಿನ ವೈವಿಧ್ಯತೆಗಳು, ಇದರಲ್ಲಿ ಪಾರ್ಟ್ 7 ಆ್ಯಂಡ್ 8 ಅದರದ್ದು ಕ್ವಶನ್ಸ್ ಮತ್ತು ಕೀ ಆನ್ಸರ್ಸನ್ನು ಡಿಸ್ಕಸ್ ಮಾಡಿದ್ವಿ. ಇವತ್ತು ನಾವು ಅದರದ್ದೇ ಕಂಟಿನ್ಯೂಷನ್ ಪಾರ್ಟ್ 9 MCQ ಕ್ವಶನನ್ನು ಡಿಸ್ಕಸ್ ಮಾಡೋಣ. ಇದರಲ್ಲಿ ಅನಲೈಸ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಅಂತ ಇದೆ, ಸಸ್ಯಗಳು ಮತ್ತು ಪ್ರಾಣಿಗಳ ವಿಶ್ಲೇಷಣೆ, ಇದ್ರ ಬಗ್ಗೆ ಕ್ವಶನ್ಸನ್ನು ಡಿಸ್ಕಸ್ ಮಾಡೋಣ. ಬಿಫೋರ್ ಸ್ಟಾರ್ಟಿಂಗ್ ದಿ ಕ್ಲಾಸ್, ಹೂ ಆರ್ ವಾಚಿಂಗ್ ದಿಸ್ ವಿಡಿಯೋ, if some your friends are preparing for CET and competitive exams, please share this video. It will be help for them. And who are not understanding the science in English medium, they are to send this video for Kannada medium students. It will also helps. Then now we start the class. First one, in extreme cold conditions, these trees are survive in such conditions are dash. ಹಾಗಂದ್ರೆ ತುಂಬ ತೀವ್ರವಾದಂತಹ ಚಳಿ ಇದ್ದಾಗ ಈ ಕೆಳಗಿನ ಯಾವ ಮರಗಳು ಸರ್ವೈವ್ ಆಗುತ್ತೆ? ತೀವ್ರವಾದಂತಹ ಚಳಿ ಇದ್ರೂ ಸಹ ಈ ಕೆಳಗಿನ ಯಾವ ಮರ ಆ ಚಳಿಯನ್ನು ತಡ್ಕೊಂಡು ತನ್ನ ಸ್ಥಾನವನ್ನು ಉಳಿಸ್ಕೊಳ್ಳುತ್ತೆ ಅಂತ. ಆಪ್ಷನ್ ಎ ಜಾಕ್ ಫ್ರೂಟ್ ಟ್ರೀ, ಆಪ್ಷನ್ ಬಿ ಡಿಯೋಡಾರ್ ಟ್ರೀ, ಆಪ್ಷನ್ ಸಿ ಬನಿಯನ್ ಟ್ರೀ, ಆಪ್ಷನ್ ಡಿ ಕೊಕೊನಟ್ ಟ್ರೀ. ಜಾಕ್ ಫ್ರೂಟ್ ಅಂದರೆ ಹಳಸಿನ ಮರ, ದಿಯೋದಾರ್ ಮರ, ಬನಿಯನ್ ಅಂದರೆ ಆಲದ ಮರ, ಕೊಕೊನಟ್ ಅಂದರೆ ತೆಂಗಿನ ಮರ. ಈ ನಾಲ್ಕರಲ್ಲಿ ಯಾವುದು ತೀವ್ರ ಚಳಿ ಇದ್ರೂ ಸಹ ಆ ವಾತಾವರಣದಲ್ಲೂ ಸಹ ಆ ಮರ ಸರ್ವೈವ್ ಆಗುತ್ತೆ ಅಂತ ಆನ್ಸರ್ ಮಾಡಬೇಕು. See the second question. In hot desert, the camel legs are. ತುಂಬ ಬಿಸಿಯಾದಂತಹ ಮರುಭೂಮಿಯಲ್ಲೂ ಸಹ, ಮರುಭೂಮಿ ತುಂಬ ಹಾಟ್ ಆಗಿರುತ್ತಲ್ವಾ, ಆ ಸಮಯದಲ್ಲಿ ಈ ಒಂಟೆಗಳ ಕಾಲು ಯಾವ ರೀತಿಯದ್ದಾಗಿರುತ್ತೆ ಅಂತ. ಆಪ್ಷನ್ ಎ ಲಾಂಗ್ ಆ್ಯಂಡ್ ವೈಡ್ ಹೂವ್ಸ್, ಶಾರ್ಟ್ ಆ್ಯಂಡ್ ಸ್ಮಾಲ್ ಹೂವ್ಸ್, ಸಿ ಟಾಲ್ ಆ್ಯಂಡ್ ಲೆಂತಿ ಹೂವ್ಸ್, ಡಿ ನನ್ ಆಫ್ ದಿಸ್. ಇಲ್ಲಿ ಹೂವ್ಸ್ ಅಂದರೆ ಗೊರಸುಗಳು ಅಂತ ಕರಿತೀವಿ ಕನ್ನಡದಲ್ಲಿ. ಓಕೆ, ಉದ್ದವಾದಂತಹ ಮತ್ತು ಅಗಲವಾದಂತಹ ಗೊರಸುಗಳನ್ನು ಹೊಂದಿರುತ್ತೆ ಒಂಟೆ. ಇಲ್ಲ ಶಾರ್ಟ್ ಆ್ಯಂಡ್ ಸ್ಮಾಲ್ ಹೂವ್ಸ್ ಅಂದರೆ ಚಿಕ್ಕದಾದಂತಹ ಸ್ಮಾಲ್ ಆ್ಯಂಡ್ ಶಾರ್ಟ್ ಗಿಡ್ಡವಾದಂತಹ ಗೊರಸನ್ನು ಹೊಂದಿರುತ್ತೆ. ಟಾಲ್ ಆ್ಯಂಡ್ ಲೆಂತಿ ಉದ್ದವಾಗಿರುತ್ತೆ ಮತ್ತು ಎತ್ತರವಾಗೂ ಇರುತ್ತೆ, ಆ ರೀತಿಯಾದಂತಹ ಗೊರಸನ್ನು ಹೊಂದಿರುತ್ತೆ. ನನ್ ಆಫ್ ದಿಸ್ ಯಾವುದು ಅಂತ. ಒಂಟೆಗಳ ಕಾಲು ತುಂಬ ಬಿಸಿಯಾದಂತಹ ಮರುಭೂಮಿಯಲ್ಲಿ ಯಾವ ರೀತಿಯದ್ದಾಗಿರುತ್ತೆ ಅಂತ ಆನ್ಸರ್ ಮಾಡಬೇಕು. See the third question. These long legs helps camel in hot desert is. ಈ ಮರುಭೂಮಿಯಲ್ಲಿ ಒಂಟೆಗಳಿಗೆ ಈ ಉದ್ದನೆಯ ಲೆಗ್ಸ್ ಯಾವ ರೀತಿ ಹೆಲ್ಪ್ ಆಗುತ್ತೆ? ಲಾಂಗ್ ಲೆಗ್ಸ್. ಆಪ್ಷನ್ ಎ walk on the sandy desert without sinking into the sand, walk on the sandy desert with sinking into the sand, both A and B, none of these ಅಂತ ಇದೆ. ಇಲ್ಲಿ ಒಂಟೆಗಳಿಗೆ ಈ ಉದ್ದನಾದಂತಹ ಗೊರಸು ಇರೋದ್ರಿಂದ, ಲಾಂಗ್ ಲೆಗ್ಸ್ ಉದ್ದನಾದಂತಹ ಕಾಲು ಇರೋದ್ರಿಂದ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ. ಫಸ್ಟ್ ಒನ್, ಇಲ್ಲಿ ವಾಕ್ ಇನ್ ದ ಸ್ಯಾಂಡಿ ಡೆಸರ್ಟ್ ವಿತೌಟ್ ಸಿಂಕಿಂಗ್ ಇನ್ ದ ಸ್ಯಾಂಡ್ ಅಂದರೆ ಮರಳಿನಲ್ಲಿ ಮುಳುಗದೆ ಮರಳಿನ ಮರುಭೂಮಿಯಲ್ಲಿ ನಡೆಯೋದಕ್ಕೆ ಸಹಾಯ ಮಾಡುತ್ತೆ. ಮರಳು ಇರುತ್ತಲ್ಲ, ಅದು ಕಾಲು ಒಳಗಡೆ ಹೋಗಿ ಊದ್ಕೊಳ್ಬಾರ್ದು ಅಂತ ಈಸಿಯಾಗಿ ನಡೆಯೋದಕ್ಕೆ ಸಹಾಯ ಮಾಡುತ್ತಂತೆ. ಇಲ್ಲಿ ವಾಕ್ ಆನ್ ದ ಡೆಸರ್ಟ್ ವಿತ್ ಸಿಂಕಿಂಗ್ ಇನ್ ದ ಸ್ಯಾಂಡ್ ಅಂದರೆ ಮರಳಿನಲ್ಲಿ ಮುಳುಗುತ್ತಾ ಮರಳಿನ ಮರುಭೂಮಿಯಲ್ಲಿ ನಡೆಯೋದಕ್ಕೆ ಸಹಾಯ ಮಾಡುತ್ತಾ, ಅಥವಾ ಬೋತ್ ಎ ಅಂಡ್ ಬಿನ ನನ್ ಆಫ್ ದಿಸ. ಫಸ್ಟ್ ಒನ್ನು ಮರಳಿನಲ್ಲಿ ಕಾಲು ಊತೋಗ್ಬಾರ್ದು ಅಂತ ನಡೆಯೋದಕ್ಕೆ ಸಹಾಯ ಮಾಡುತ್ತೆ. ಎರಡನೇದು ಕಾಲು ಊತೋಗುತ್ತೆ, ಮರಳಿನ ಒಳಗೆ ಕಾಲು ಹೊರಟೋಗುತ್ತೆ, ಅಥವಾ ಬೋತ್ ಎ ಅಂಡ್ ಬಿನ. ಡಿ ನನ್ ಆಫ್ ದಿಸ ಯಾವುದು ಅಂತ ಆನ್ಸರ್ ಮಾಡಬೇಕು. ಓಕೆ, ಫೋರ್ತ್ ಒನ್, ಇನ್ ಕೋಲ್ಡ್ ಡೆಸರ್ಟ್ ದ ಕ್ಯಾಮಲ್ ಲೆಗ್ಸ್ ಆರ್. ಮೇಲ್ ನೋಡಿದ ನಾವು ಕ್ವಶನ್ ಏನು, ಹಾಟ್ ಡೆಸರ್ಟ್ ಅಂದರೆ ತೀವ್ರವಾದಂತಹ
ಬಿಸಿ ಇದ್ದಾಗ ಮರುಭೂಮಿ ಹೇಗಿರುತ್ತೆ ಅಂತ, ಇದು ತೀವ್ರವಾದಂತಹ ಚಳಿ ಇದ್ದಾಗ ಕೋಲ್ಡ್ ಡೆಸರ್ಟ್. ಮರುಭೂಮಿಯಲ್ಲಿ ಆ ಒಂಟೆಗಳದ್ದು ಕಾಲು ಯಾವ ರೀತಿಯದ್ದಾಗಿರುತ್ತೆ ಅಂತ. ಆಪ್ಷನ್ ಎ ಶಾರ್ಟ್, ಆಪ್ಷನ್ ಬಿ ಟಾಲ್, ಆಪ್ಷನ್ ಸಿ ಲಾಂಗ್, ಆಪ್ಷನ್ ಡಿ ಸ್ಮಾಲ್. ಶಾರ್ಟ್ ಅಂದರೆ ಚಿಕ್ಕದು, ಟಾಲ್ ಅಂದರೆ ಎತ್ತರ, ಲಾಂಗ್ ಅಂದರೆ ಉದ್ದ, ಸ್ಮಾಲ್ ಅಂದರೆ ಗಿಡ್ಡದು. ಓಕೆ, ಈ ನಾಲ್ಕರಲ್ಲಿ ಯಾವ ರೀತಿಯದ್ದಾಗಿರುತ್ತೆ ಕೋಲ್ಡ್ ಡೆಸರ್ಟಲ್ಲಿ ಒಂಟೆಗಳ ಕಾಲು ಅಂತ, ರಚನೆ ಯಾವ ರೀತಿಯಾಗಿರುತ್ತೆ. ಸಿ ದ ಫಿಫ್ತ್ ಕ್ವಶನ್. ದಿ ಶಾರ್ಟ್ ಲೆಗ್ಸ್ ಆಫ್ ಕ್ಯಾಮಲ್ helps in cold desert is. ಈ ಕೋಲ್ಡ್ ರೀಸನಲ್ಲಿ ಅಂದರೆ ತೀವ್ರವಾದಂತಹ ಚಳಿ ಇರುವಂತಹ ಮರುಭೂಮಿಯಲ್ಲಿ ಒಂಟೆಗಳ ಕಾಲು ಚಿಕ್ಕದಾಗಿರುತ್ತೆ. ಇದು ಏನಕ್ಕೆ ಸಹಾಯ ಆಗುತ್ತೆ ಅಂತ. ಆಪ್ಷನ್ ಎ ವಾಕ್ ಈಸಿಲಿ ಇನ್ ಫಾರೆಸ್ಟ್, ಅಂದರೆ ಕಾಡಿನಲ್ಲಿ ಸುಲಭವಾಗಿ ನಡೆಯೋದಕ್ಕೆ ಸಹಾಯ ಮಾಡುತ್ತೆ. ವಾಕ್ ಈಸಿಲಿ ಇನ್ ಓಷನ್ಸ್, ಬೆಟ್ಟಗುಡ್ಡಗಳಲ್ಲಿ ಈಸಿಯಾಗಿ ಓಡಾಡೋದಕ್ಕೆ ಸಹಾಯ ಮಾಡುತ್ತೆ. ವಾಕ್ ಈಸಿಲಿ ಇನ್ ಗ್ರಾಸಿ ಏರಿಯಾ, ಹುಲ್ಲುಗಾವಲು ಪ್ರದೇಶದಲ್ಲಿ ವಾಕ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ವಾಕ್ ಈಸಿಲಿ ಇನ್ ಮೌಂಟೇನಿಯಸ್ ರೀಜನ್, ಗುಡ್ಡಗಾಡು ಪ್ರದೇಶಗಳಲ್ಲಿ ಓಡಾಡೋದಕ್ಕೆ ಸಹಾಯ ಮಾಡುತ್ತೆ. ಯಾವ ನಾಲ್ಕರಲ್ಲಿ ಅಂತ. ಸಿಕ್ಸ್ತ್ ಒನ್. ಕ್ಯಾಮಲ್ ಸ್ಟೋರ್ ಫುಡ್ ಇನ್ ಡ್ಯಾಶ್. ಒಂಟೆಗಳು ಸಾಮಾನ್ಯವಾಗಿ ಆಹಾರವನ್ನು ಯಾವುದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ ಅಂತ. ಆಪ್ಷನ್ ಎ ಅಂಪ್ಸ್, ಆಪ್ಷನ್ ಬಿ ಸ್ಟೊಮ್ಯಾಕ್, ಆಪ್ಷನ್ ಸಿ ಪೌಚ್, ಆಪ್ಷನ್ ಡಿ ಆಲ್ ಆಫ್ ದಿಸ್. ಇಲ್ಲಿ ಅಂಪ್ಸ್ ಅಂದರೆ ಎತ್ತರ, ತಗ್ಗು ಅಂತ ಏನು ಕರಿತೀವಿ ಅದನ್ನೇ ಹೇಳೋದು ಅಂಪ್ಸನ್ನ. ಸ್ಟೊಮಕ್ ಅಂದರೆ ಹೊಟ್ಟೆನಲ್ಲಿ ಶೇಖರಣೆ ಮಾಡಿ ಇಟ್ಕೊಳುತ್ತಾ, ಪೌಚ್ ಅಂದರೆ ಚೀಲದಲ್ಲಿ ಶೇಖರಣೆ ಮಾಡಿ ಇಟ್ಕೊಳುತ್ತಾ, ಅಥವಾ ಈ ಎಲ್ಲವನ್ನ ಅಂತ. ಓಕೆ, ಯಾವುದು ಅಂತ ಆನ್ಸರ್ ಮಾಡಬೇಕು. ಸೆವೆಂತ್ ಒನ್. ಇನ್ ಹಾಟ್ ಡೆಸರ್ಟ್ ಕ್ಯಾಮಲ್ಸ್ ಹ್ಯಾವ್ ಡ್ಯಾಶ್ ಅಂಪ್ಸ್. ತೀವ್ರವಾದಂತಹ ಬಿಸಿಲಿರುವಂತಹ ಮರುಭೂಮಿಯಲ್ಲಿ ಒಂಟೆಗಳದು ಎಷ್ಟು ಅಂಪ್ಸ್ ಇರುತ್ತೆ ಅಂತ. ಅಂಪ್ಸ್ ಅಂದರೆ ಇಲ್ಲಿ ಕನ್ನಡದಲ್ಲಿ ಗೂನು ಅಂತ ಕರಿತೀವಿ. ಗೂನ್ ಬೆನ್ನು ಅಂತ ಏನು ಕರಿತೀವಿ, ಆ ಥರ ಒಂಟೆಗಳ ಮೇಲೆ ಒಂಥರ ಗೂನ್ ಬೆನ್ನು ಥರ ಒಂದು ರಚನೆ ಆಗಿರುತ್ತೆ ನೋಡಿ, ಅದನ್ನು ಹಂಪ್ಸ್ ಅನ್ನೋದು. 1, 2, 3, 4 ಎಷ್ಟು ಗೂನುಗಳಿರುತ್ತೆ ಅಂತ. ಹಂಪ್ಸ್ ಅಂದರೆ ಗೂನು. 1 ಇರುತ್ತೆ, 2 ಇರುತ್ತೆ, 3 ಇರುತ್ತೆ, 4 ಇರುತ್ತೆ. ಹಾಟ್ ಡೆಸರ್ಟಲ್ಲಿ, ಕೋಲ್ಡ್ ಎಲ್ಲ ಕೇಳಿರೋದು ಹಾಟ್ ಡೆಸರ್ಟಲ್ಲೇ ಒಂಟೆಗಳದ್ದು ಹಂಪ್ಸ್ ಬೇರೆ ಥರ ಇರುತ್ತೆ, ಕೋಲ್ಡ್ ಡೆಸರ್ಟಲ್ಲೇ ಬೇರೆ ಇರುತ್ತೆ. ಟೆಕ್ಸ್ಟ್ ಬುಕ್ ಒಂದ್ಸಲಿ ರೆಫರ್ ಮಾಡಿ, ಯು ಗೆಟ್ ದ ಆನ್ಸರ್. My suggestion, if you learn and understand the science better, you have to read the textbook. That is the only way. Otherwise, you can't understand the science easily. Eighth one. In cold desert, camels have dash arms. ಇಲ್ಲೇನು ಕ್ವಶನ್ ಕೇಳಿದ್ದು ನಾನು ಆಗಲೇ ಹೇಳಿದೆ. ಹಾಟ್ ಡೆಸರ್ಟ್ಸಲ್ಲಿ ಕ್ಯಾಮಲ್ಸ್ಗೆ ಎಷ್ಟು ಹಂಪ್ಸ್ ಇರುತ್ತೆ ಅಂತ ಕೇಳಿದ್ದಾರೆ. ಸೇಮ್ ಇಲ್ಲೂ ಅಷ್ಟೇ, ಕೋಲ್ಡ್ ಡೆಸರ್ಟಲ್ಲಿ ಕ್ಯಾಮಲ್ಸ್ಗೆ ಎಷ್ಟು ಹಂಪ್ಸ್ ಇರುತ್ತೆ ಅಂತ. ನಾನು ಆಗಲೇ ಹೇಳಿದೆ, ಹಾಟ್ ಡೆಸರ್ಟ್ ಆದರೆ ಬೇರೆ ಥರ ಹಂಪ್ಸ್ ಇರುತ್ತೆ, ಕೋಲ್ಡ್ ಡೆಸರ್ಟ್ ಆದರೆ ಬೇರೆ ಥರ ಹಂಪ್ಸ್ ಇರುತ್ತೆ ಅಂತ. ಸೊ ಕೋಲ್ಡ್ ಡೆಸರ್ಟಲ್ಲಿ ಒಂಟೆಗಳಿಗೆ ಎಷ್ಟು ಹಂಪ್ಸ್ ಇರುತ್ತೆ ಅಂತ. ಆಪ್ಷನ್ ಎ 3, 4, 2, 1 ಈ ಎರಡರದ್ದು ಆನ್ಸರ್ ಮಾಡಬೇಕು. Next we go for 9th question. Use of sing humps present camel is. Sorry, ಇಲ್ಲಿ ಮಿಸ್ಟೇಕ್ ಆಗಿದೆ. ಯೂಸ್ ಆಫ್ ಸಿಂಗಲ್ ಹಂಪ್ ಪ್ರೆಸೆಂಟ್ ಇನ್ ಕ್ಯಾಮಲ್ ಈಸ್. ಒಂಟೆನಲ್ಲಿ ಒಂದೇ ಒಂದು ಹಂಪ್ ಇದ್ರೆ, ಒಂದೇ ಒಂದು ಗೂನ್ ಇದ್ರೆ ಅದನ್ನು ಏನನ್ನ ಸೂಚಿಸುತ್ತೆ ಅಂತ. ಆಪ್ಷನ್ ಎ ಟು ಸರ್ವೈವ್ ಡ್ಯೂರಿಂಗ್ ದ ಸ್ಕ್ಯಾರ್ಸಿಟಿ ಆಫ್ ವಾಟರ್, ಅಂದರೆ ನೀರಿನ ಅವಶ್ಯಕತೆ ಇದ್ದಾಗ ಅದರಲ್ಲಿ ನೀರನ್ನು ಶೇಖರಿಸಿಕೊಂಡು ಅದಕ್ಕೆ ಸಹಾಯ ಮಾಡುತ್ತೆ ಒಂಟೆಗೆ. ಟು ಸರ್ವೈವ್ ಡ್ಯೂರಿಂಗ್ ದ ಸ್ಕ್ಯಾರ್ಸಿಟಿ ಆಫ್ ಫುಡ್, ಅದು ಆಹಾರವನ್ನು ಶೇಖರಿಸಿಕೊಂಡು ಅದಕ್ಕೆ ಅವಶ್ಯಕತೆ ಇದ್ದಾಗ ಅದಕ್ಕೆ ತಲುಪಿಸುತ್ತೆ. ಟು ಸರ್ವೈವ್ ಡ್ಯೂರಿಂಗ್ ದ ಸ್ಕ್ಯಾರ್ಸಿಟಿ ಆಫ್ ಪ್ಲೇಸ್, ಜಾಗದ ಕೊರತೆ ಇದ್ದಾಗ ಈ ಗೂನುಗಳು ಸಹಾಯ ಮಾಡುತ್ತೆ. ಸಿಂಗಲ್ ಹಂಪು. ನನ್ ಆಫ್ ದೀಸ್, ಯಾವುದೂ ಅಲ್ಲ. ಈ ಸಿಂಗಲ್ ಹಂಪ್ ಇರೋದ್ರಿಂದ ಒಂಟೆಗೆ ಏನು ಪ್ರಯೋಜನ ಅಂತ. ನೀರು ಇಲ್ದಿದ್ದಾಗ ಅದರೊಳಗೆ ಶೇಖರಣೆ ಮಾಡಿಕೊಳ್ಳುತ್ತಾ, ಅಥವಾ ಆಹಾರವನ್ನು ಶೇಖರಣೆ ಮಾಡ್ಕೊಳುತ್ತಾ, ಇಲ್ಲ ಜಾಗದ ಕೊರತೆ ಆದಾಗ ಅದಕ್ಕೆ ಹೆಲ್ಪ್ ಮಾಡುತ್ತಾ, ಯಾವುದು ಅಂತ ಆನ್ಸರ್ ಮಾಡಬೇಕು. On the same type, next question 10th one. Use of double hump present in camel is. ಅದೇ ಥರ ಇನ್ ಕೇಸ್
ಒಂಟೆನಲ್ಲಿ 2 ಹಂಪ್ಗಳಿದ್ರೆ 2 ಗೂನುಗಳಿದ್ರೆ ಅದು ಯಾವುದಕ್ಕೆ ಸಹಾಯ ಆಗುತ್ತೆ? ಆಪ್ಷನ್ ಎ ಶ್ರಿಂಕ್ ಇನ್ ಲೇಟ್ ವಿಂಟರ್ಸ್, ಅಂದರೆ ಚಳಿಗಾಲದಲ್ಲಿ ಶ್ರಿಂಕ್ ಆಗುತ್ತಾ, ಮುದುರ್ಕೊಳ್ಳುತ್ತಾ ಅದು. ಶ್ರಿಂಕ್ ಇನ್ ಸ್ಕ್ಯಾರ್ಸಿಟಿ ಆಫ್ ವಾಟರ್, ಅಥವಾ ನೀರನ್ನು ಶೇಖರಣೆ ಮಾಡಿಟ್ಕೊಳ್ಳುತ್ತಾ ಆ ಗೂನಲ್ಲಿ. ಬೋತ್ ಎ ಅಂಡ್ ಬಿ, ನನ್ ಆಫ್ ದಿ ಎಬೋ. ಅಥವಾ ಈ ಎ ಅಂಡ್ ಬಿ ಎರಡುವಾ ಅಥವಾ ನನ್ ಆಫ್ ದಿ ಎಬೋನ, ಯಾವುದು ಅಲ್ವಾ ಅಂತ ಆನ್ಸರ್ ಮಾಡಬೇಕು. ನೆಕ್ಸ್ಟ್ ಈಸ್ 11th one. How the camel survives in extreme cold conditions in desert. ಒಂಟೆಗಳು ತೀವ್ರವಾದಂತಹ ಚಳಿಗಾಲದ ಸಮಯದಲ್ಲಿ ಯಾವ ರೀತಿ ತನ್ನನ್ನು ತಾನು ಸಂರಕ್ಷಣೆ ಮಾಡಿಕೊಳ್ಳುತ್ತೆ ಅಂತ. ಆಪ್ಷನ್ ಎ ದೇ ಹ್ಯಾವ್ ಲಾಂಗ್ ಹೇರ್ ಫ್ರಮ್ ಹೆಡ್ ಟು ನೆಕ್, ಅಂದರೆ ಅದಕ್ಕೆ ತಲೆಯಿಂದ ಕತ್ತಿನವರೆಗೂ ಉದ್ದನಾದಂತಹ ಕೂದಲಿರುತ್ತೆ. ಆಪ್ಷನ್ ಬಿ ದೇ ಹ್ಯಾವ್ ಲಾಂಗ್ ಫೆದರ್ ಫ್ರಮ್ ಹೆಡ್ ಟು ಲೆಗ್, ಇಲ್ಲಾಂದರೆ ಅದರ ದೇಹದ ತಲೆಯಿಂದ ಕಾಲಿನವರೆಗೂ ಉದ್ದವಾದಂತಹ ಫೆದರ್ಸ್, ಅಂದರೆ ಏನಂತ ಕರಿತೀವಿ, ಕೂದಲುಗಳಿರುತ್ತೆ ಅದರ ಮೈ ಮೇಲೆ, ಗರಿಗಳು ಅಥವಾ ಕೂದಲು. ಇಲ್ಲಿ ಸ್ಪೆಲ್ಲಿಂಗ್ ತಪ್ಪಾಗಿದೆ. ಹೇರ್ ಅಂದರೆ ಕೂದಲು, ಇಲ್ಲಿ ಫೆದರ್ಸ್ ಅಂದರೆ ಗರಿಗಳು. ಬೋತ್ ಎ ಅಂಡ್ ಬಿ, ನನ್ ಆಫ್ ದಿ ಎಬೋ. ಈ ಅಥವಾ ಇವೆರಡುನ. ಇದಕ್ಕೆ ಒಂದು ಏನು ಉದ್ದವಾದಂತಹ ಕತ್ತಿಂದ ತಲೆವರೆಗೂ, ತಲೆಯಿಂದ ಕತ್ತಿನವರೆಗೂ ಕೂದಲಿರುತ್ತೆ, ಅದರಿಂದ ಸಂರಕ್ಷಣೆ ಮಾಡ್ಕೊಳ್ಳುತ್ತೆ ಚಳಿ ಇದ್ದಾಗ. ಇಲ್ಲ ಅಂದರೆ ಅದಕ್ಕೆ ಹೆಡ್ ಟು ಲೆಗ್, ತಲೆಯಿಂದ ಕಾಲ್ವರೆಗೆ ಫುಲ್ ಗರಿಗಳ ರೀತಿಯಲ್ಲಿ ಕೂದಲು ತುಂಬಿಕೊಂಡಿರುತ್ತೆ, ಅದರಿಂದ ಸಂರಕ್ಷಣೆ ಮಾಡ್ಕೊಳ್ಳುತ್ತೆ ಒಂಟೆ. ಅಥವಾ ಇವೆರಡೂ ಸಾಧ್ಯತೆಗಳಿರುತ್ತಾ, ಅಥವಾ ನನ್ ಆಫ್ ದಿ ಎಬೋ, ಇದೆರಡೂ ಸಾಧ್ಯತೆ ಇರಲ್ವಾ? ಯಾವುದರಿಂದ ತೀವ್ರವಾದಂತಹ ಚಳಿಗಾಲದಲ್ಲಿ ತನ್ನನ್ನು ತಾನು ಒಂಟೆ ರಕ್ಷಿಸಿಕೊಳ್ಳುತ್ತೆ ಅಂತ ಆನ್ಸರ್ ಮಾಡಬೇಕು. ಆ್ಯಂಡ್ ದ ಲಾಸ್ಟ್ ಕ್ವಶನ್, 12th one. ಹೌ ಕ್ಯಾಮಲ್ ಸರ್ವೈವ್ಸ್ ಇನ್ ಡೆಸರ್ಟ್ ವಿಥೌಟ್ ಡ್ರಿಂಕಿಂಗ್ ಮಚ್ ವಾಟರ್. ಒಂಟೆ ತುಂಬ ನೀರು ಕುಡಿದೇ ಹೋದ್ರೂ ಮರುಭೂಮಿಯಲ್ಲಿ ಹೇಗೆ ತನ್ನನ್ನು ತಾನು ಸರ್ವೈವ್ ಮಾಡ್ಕೊಳ್ಳುತ್ತೆ, ಅಂದರೆ ತನ್ನನ್ನು ತಾನು ನೀರು ಕುಡಿದೇ ಹೋದ್ರೂ ಹೇಗೆ ದೇಹವನ್ನು ಸಂರಕ್ಷಿಸ್ಕೊಂಡು ಬರುತ್ತೆ, ಕಾಪಾಡ್ಕೊಳ್ಳುತ್ತೆ ಅಂತ. ಆಪ್ಷನ್ ಎ ಬಿಕಾಸ್ ಕ್ಯಾಮಲ್ ಲಾಸ್ ವಾಟರ್ ಫ್ರಮ್ ದೇರ್ ಬಾಡೀಸ್, ಯಾಕಂದರೆ ಅದು ತನ್ನ ದೇಹದಲ್ಲಿ ನೀರನ್ನು ಕಳ್ಕೊಳ್ತಾ ಇರುತ್ತೆ ಅದರಿಂದನ. ಆಪ್ಷನ್ ಬಿ ಬಿಕಾಸ್ ಕ್ಯಾಮಲ್ ಡು ನಾಟ್ ಲಾಸ್ ಮಚ್ ವಾಟರ್ ಫ್ರಮ್ ದೇರ್ ಬಾಡೀಸ್, ಅಥವಾ ಅದು ತನ್ನ ದೇಹದಿಂದ ಅತಿ ಹೆಚ್ಚು ನೀರನ್ನು ಕಳ್ಕೊಳ್ಳೋದಿಲ್ವಾ, ಅಂದರೆ ಬೆವರಿನ ರೂಪದಲ್ಲಿ. ಇಲ್ಲಿ ನೀರನ್ನು ತನ್ನ ದೇಹದಿಂದ, ಕ್ಯಾಮಲ್ ಡು ನಾಟ್ ಲಾಸ್ ಮಚ್ ವಾಟರ್ ಫ್ರಮ್ ದ ಬಾಡೀಸ್ ಅಂದರೆ ನಮಗೆ ಬೆವರ್ತೀವಲ್ವಾ, ಬೆವರಿದಾಗ ನಮ್ಮಲ್ಲಿ ನೀರಿನ ಅಂಶ ಎಲ್ಲ ಬೆವರಿನ ರೂಪದಲ್ಲಿ ಆಚೆ ಹೋಗುತ್ತೆ. ಅದೇ ರೀತಿ ಒಂಟೆನಲ್ಲೂ ಏನೋ ಅದು ಒಂಟೆಯ ಮೈ ಮೇಲಿಂದ ಬೆವರಿನ ರೂಪದಲ್ಲಿ ನೀರನ್ನು ಕಳ್ಕೊಳ್ಳುತ್ತಾ, ಅಥವಾ ಕ್ಯಾಮಲ್ ಡು ನಾಟ್ ಲಾಸ್ ಮಚ್ ವಾಟರ್ ಫ್ರಮ್ ದೇರ್ ಬಾಡೀಸ್ ಅಂದರೆ ಅದರ ದೇಹದಿಂದ ಅತಿಯಾದ ನೀರು ಖರ್ಚಾಗೋದಿಲ್ವಾ, ಬೆವರಿನ ರೂಪದಲ್ಲಿ ಬೆವರದೇ ಇಲ್ವಾ, ಅದು ಬೆವರಿನ ರೂಪದಲ್ಲಿ ಅದು ವೇಸ್ಟ್ ಆಗಿ ನೀರು ಖರ್ಚಾಗಲ್ವಾ. ಅಥವಾ ಆಪ್ಷನ್ ಸಿ ಬಂದು ಬೋತ್ ಎ ಅಂಡ್ ಬಿ, ನನ್ ಆಫ್ ದಿ ಎಬೋ. ಅಥವಾ ಎರಡೂ ಕಾರಣಗಳಿರ್ಬೋದಾ, ಅಥವಾ ಯಾವುದು ಅಲ್ವಾ, ಯಾವುದು ಅಂತ ಆನ್ಸರ್ ಮಾಡಬೇಕು. ಏನಕ್ಕೆ, ಹೇಗೆ ಸರ್ವೈವ್ ಆಗುತ್ತೆ ಒಂಟೆ ಮರುಭೂಮಿಯಲ್ಲಿ ನೀರು ಜಾಸ್ತಿ ಕುಡಿದೇ ಹೋದ್ರೂ ಅಂತ ಆನ್ಸರ್ ಮಾಡಬೇಕು. ಇದಿಷ್ಟು ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ ಸರ್ವೈವಲ್ಲಿ ಅನಲೈಸಿ ವಿಶಿಷ್ಟತೆಗಳಲ್ಲಿ ತೆಗೆದಿರುವಂತಹ ಕ್ವಶನ್ನು. ನೆಕ್ಸ್ಟ್ ಪಾರ್ಟ್ 10 ಇದೆ. ಇದಿಷ್ಟೇ ಈ ಸೆಕೆಂಡ್ ಚಾಪ್ಟ್ರಿಂದ ನಾನು ಪಾರ್ಟ್ 10 ಪಾರ್ಟನ್ನು ಮಾಡಿಕೊಂಡು ತೆಗೆದಿರುವಂತಹ MCQ ಕ್ವಶನ್ಸ್ಗಳು. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಪಾರ್ಟ್ 10 ಅದನ್ನು ಡಿಸ್ಕಸ್ ಮಾಡೋಣ. ಇವತ್ತಿಂದು ಇಷ್ಟು 9th ಪಾರ್ಟಲ್ಲಿ ತೆಗೆದಿರುವಂತಹ ಕ್ವಶನ್ಸು. ಆದಷ್ಟು ವಿಡಿಯೋನ ಯಾರು ನೋಡ್ತಿರ್ತಾರೋ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಲ್ ಸಿ ಯು ಆನ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ಮೈ ಡಿಯರ್.